3 ಬಾರಿ ಅದನ್ನು ಮುಂದೂಡಿದ್ದಾರೆ. ಹೈಕೋರ್ಟು ಒಂದು ಡೈರೆಕ್ಷನ್ ಇದೆ ಅಂತ DC ಅವರು ಗಮನ ತಂದಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಶಾಸಕರು ದರ್ಶನ್ ಪುಟ್ಟಣಯ್ಯ ಮತ್ತು ರೈತರನ್ನ ಕರೆದಿದ್ದೀವಿ, ಮಾತನಾಡ್ತೀವಿ ಏನು ವಿಚಾರ ಅಂತ ಚರ್ಚೆ ಮಾಡಿ. ಸರ್, ಈ ಟ್ರಯಲ್ ಬ್ಲಾಸ್ಟಿಗೆ ಹೈಕೋರ್ಟ್ ಅನುಮತಿಯೇ ಕೊಟ್ಟಿಲ್ಲ ಅನ್ನೋಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಅದೇನು ಆ ಥರ ಆರ್ಡರ್ ಆಗಿದೆಯಾ ಅಥವಾ ಆಗಿಲ್ವಾ ಅದು ಏನು ಮೀಟಿಂಗ್ನಲ್ಲಿ ನೋಡ್ತೀವಿ ಸರ್? ಅದು ಮೊನ್ನೆ ನಾವು ಹೇಳಿದ್ರಿ ಟ್ರಯಲ್ ಬ್ಲಾಸ್ಟಿಗೆ ಆದೇಶ ಕೊಟ್ಟಿದೆ ಅನ್ನೋದು, ಈಗ ನೋಡಿದ್ರೆ ಆಗಿಲ್ಲ ಅಂತ. ಆಯ್ತು, ಆದೇಶ ತೋರಿಸೋಣ ಬಿಡು, ನೀವು ಕೇಳಿದ್ರೆ ಇದೆಯಾ ಸರ್ ಆದೇಶ ಆಗಿದೆ? ಆದೇಶ ಇದೆ ಅಂತ DC ಅವ್ರು ಸುಳ್ಳು ಹೇಳ್ತಾರಾ? ಆದೇಶ ಆಗಿದೆ, 6 ತಿಂಗಳೊಳಗಡೆ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ. ಅವ್ರಿಗೆ ಆದೇಶ ತಲುಪಿಲ್ಲ ಅಂತ ಕಾಣುತ್ತೆ ರೈತರಿಗೆ, ಅಥವಾ ಯಾರು ಹೇಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೂ ಕೊಡೋಣ. ನಿಮ್ಮ MLA ಅವರೇ ಹೇಳ್ತಾ ಇದ್ದಾರೆ ದರ್ಶನ್ ಪುಟ್ಟಣ್ಯ. ಆಯ್ತು, ಅವ್ರಿಗೂ ಆದೇಶ ಕೊಡೋಣ ಬಿಡು. ಸ್ಥಳೀಯ ಶಾಸಕರಿಗೆ ಮಾಹಿತಿ ತಪ್ಪೇ ಆಯಿತು, ತಪ್ಪೇನು ತಗೋಬೇಕು ಅವರು ಕಾಪಿನ. ಶಾಸಕರು ತಗೋಬೇಡ ಅಂತ ಕೇಳಪ್ಪ, ಇಲ್ಲಿ ಶಾಸಕರು ಆದೇಶನ ಕೇಳಿದ್ರೆ ಕೊಡ್ತಾರೆ. ಆದೇಶನ ಕೇಳಪ್ಪ, ಆದೇಶನ ಯಾರು ಹಂಚಲ್ಲ, ಕೋರ್ಟ್ ಆದೇಶನ ಯಾರು ಹಂಚಲ್ಲ. ಸೊ ಶಾಸಕರು ಆದೇಶ ಏನು ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಶಾಸಕರು ಮೀಟಿಂಗ್ ಬರೋದ್ರಿಂದ ಮಾತಾಡ್ತೀನಿ ಬಿಡು. ಸಭೆಯಲ್ಲೂ ಕೂಡ ಆದೇಶ ಪ್ರತಿ ಕೇಳಿದ್ದಾರೆ ಅಧಿಕಾರಿಗಳು, ಆ ಒಂದು ಲೆಟರ್ ತೋರಿಸಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಟ್ರಯಲ್ ಬ್ಲಾಕ್ ಮಾಡಿ. ಆಯ್ತು, ನಾನು ನೋಡ್ತೀನಿ ಇವಾಗ ಮೀಟಿಂಗ್ನಲ್ಲಿ ಆದೇಶನ ಸ್ಪಷ್ಟವಾಗಿ ನೋಡ್ತೀನಿ. ಅದು ಇದೆಯಾ ಇಲ್ವಾ, ಏನು ಆದೇಶ ಇದೆ ತಿದ್ದುಕೊಂಡು ಆಮೇಲೆ ಬೇಕಾದ್ರೆ ನಿಮ್ಗೆ ರಿಯಾಕ್ಷನ್ ಕೊಡೋಣ. ಪಕ್ಷದ ಮುಖಂಡರು ಒಂದು ಆರೋಪ ಮಾಡಿದ್ದಾರೆ, ಯಾರು ದುಡ್ಡು ಇದ್ದವರಿಗೆ ಮಾತ್ರ ಮಣೆಯನ್ನು ಹಾಕ್ತಾರೆ. ಡಾಕ್ಟರ್ ಅವರು ನನಗೆ ಭಾಳ ಬೇಕಾದ ಸ್ನೇಹಿತರೆ. ನನಗೆ ಅವರು ಟಿಕೆಟ್ ವಿಚಾರದಲ್ಲಿ ನನ್ನ ಇದಕ್ಕಿಲ್ಲ, ವ್ಯಾಪ್ತಿ ಇಲ್ಲ. ಟಿಕೆಟ್ ಕೊಡೋರು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು, ಸುರ್ಜೇವಾಲಾ, ವೇಣುಗೋಪಾಲು. ನಾವು ಅವ್ರ ಹೆಸರನ್ನ ನಿಮ್ಮ TV-ಲಿ 10 ಸಲ ಹೇಳಿದ್ದೆ. ಡಾಕ್ಟರ್ ರವಿನೂ ಒಬ್ಬರು ಆಸ್ಪರೆಂಟ್ ಇದ್ದಾರೆ ಅಂತ. ಪಾಪ ಪಕ್ಷದಲ್ಲಿ ಭಾಳ ದಿವಸದಿಂದ ಇದ್ದರು. ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವ್ರು ಅಂತಾರೆ, ಅದು ಅವರು ಬಿಟ್ಟಿದ್ದು. ಕೊಟ್ಟಿರೋದು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲ ಆ ವಿಚಾರ. ಬಟ್ ನನಗೆ ಒಬ್ಬ ಆತ್ಮೀಯರು, ಅವ್ರಿಗೆ ಅವ್ರ ತಮ್ಮಂದೊಂದು ವರ್ಗಾವಣೆ ಕೇಳಿದ್ರು. ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರ ಅಂತ 2 ದಿವಸಕ್ಕೆ ಮಾಡಿಸಿ ವಾಟ್ಸಪ್ಪು ಮಾಡಿದ್ದೀವಿ ಅವ್ರಿಗೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ. ಅವರು ಕೂಡ ಸ್ಪರ್ಧೆ ಮಾಡಿದರು MLC-ಗೆ. ಒಂದ್ಸಲ MLC-ಗೂ ಟಿಕೆಟ್ ಮಾಡಿದ್ದಾರೆ. ಅದರಿಂದ ಈಗ ಕೆಲವರು ಡಿಸ್ಟರ್ಬ್ ಆಗೋ ಅಥವಾ ಬೇಜಾರಾಗೋ ಮಾತಾಡೋದವ್ರಿಗೆಲ್ಲ ಪಾಪ ನಾವು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಆಯ್ತು, ಮಾತಾಡಲಿ, ತಪ್ಪೇನು. ಇನ್ನೊಂದು ಹೇಳ್ತಾರೆ ಸರ್, ಕುಮಾರಸ್ವಾಮಿಗಿಂತ ಜನಪ್ರಿಯತೆ ಇಲ್ಲ, ಆ ಟೈಪಲ್ಲೇ ಈಗಲೂ ಆಗ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ. ಆಯಿತು, ಮಾತಾಡಿ, ಒಳ್ಳೇದಾಗಲಿ. ಈಗ ಒಬ್ಬೊಬ್ಬರಿಗೆ ಅವತ್ತಿಗೆ ಅವ್ರ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀಳುತ್ತೋ ಮಾತಾಡ್ತಿರ್ತಾರೆ. ಅದಕ್ಕೆಲ್ಲ ನಾವು ಟೀಕೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಒಬ್ಬ ಸ್ನೇಹಿತ, ಅವ್ರಿಗೆ ಅವ್ರ ಇಚ್ಛೆ, ಅವ್ರ ಪಾರ್ಟಿಲಿ ಅಧಿಕಾರದಲ್ಲಿ ಮುಂದುವರಿಯೋದು, ರಾಜೀನಾಮೆ ಕೊಡೋದು, ಸಕ್ರಿಯ ರಾಜಕಾರಣದಲ್ಲಿರೋದು ಅದು ವೈಯಕ್ತಿಕ ವಿಚಾರ ಅವ್ರದ್ದು. ಮತ್ತು ಏನಾದ್ರು ಇದ್ದರೆ ಪಕ್ಷ KPCC ಇದೆ ಗಮನಿಸ್ತಿದೆ. ನೋಡೋಣ, ಅದು ಅವಶ್ಯಕತೆ ಬಿದ್ದರೆ ಮಾತಾಡಿ. ಖಾಲಿ ಇಲ್ವಲ್ರಿ? ಈಗ ಮಹದೇವಪ್ಪರು ಹೇಳಿ, ನಾನು ಹೇಳಿ, ಇನ್ನೊಬ್ರು ಹೇಳಿ, ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ? ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋದು. ಇಲ್ಲ ಅಂದರೆ ಯಾರು ರಾಜೀನಾಮೆ ತಗೊಂಡಾಗ ಚರ್ಚೆ ಮಾಡೋದು. ದಲಿತರನ್ನು ಮಾಡಲಿ, ಇನ್ನೊಂದು ಸಮಾಜದಲ್ಲಿ ಮಾಡಲಿ, ನಮ್ಮಲ್ಲಿ ಎಲ್ಲ ಜಾತ್ಯತೀತವಾದಂಥ ಪಕ್ಷ. ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ, ಯಾರಿಗೆ ಬೇಕಾದ್ರೂ ಅವಕಾಶಗಳಿದೆ. ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋದು. ನಮ್ಮ ಪಕ್ಷದಲ್ಲಿ AICC ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು. ಅವರೇ ಯಾರನ್ನ ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋದು. ಆದ್ದರಿಂದ ಸೊ ಅಧ್ಯಕ್ಷರು ಎಲ್ಲರನ್ನೂ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ, ಸಿದ್ದರಾಮಯ್ಯನ ಹತ್ರ, DK ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ. ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆಯರೇ ನಮ್ಗೆ AICC ಅಧ್ಯಕ್ಷ ಇದ್ರೆ ಅದ್ರ ಬಗ್ಗೆ ನಾವೇನು ಸ್ಥಾನ ಖಾಲಿ ಇಲ್ಲ ಅನ್ನೋಂಥದ್ದು ಮಹದೇವಪ್ಪನವ್ರಿಗೆ ಗೊತ್ತಿಲ್ಲ ಸರ್? ಮಹದೇವಪ್ಪನವ್ರಿಗೆ ಗೊತ್ತಿಲ್ಲ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನ ಗೊತ್ತಿಲ್ಲ. ಖಾಲಿ ಇಲ್ವಲ್ಲ, ಚರ್ಚೆ ಆದಾಗ ಅವ್ರು ಹೇಳ್ತೀರಲ್ಲ, ಅವರು ಯಾವ ಕಾಂಟೆಸ್ಟಲ್ಲಿ ಹೇಳಿದ್ರು? ಅವ್ರು ಹೇಳೋದಕ್ಕೆಲ್ಲ ನಾವು ಉತ್ತರ ಹೇಳೋದು ಸೂಕ್ತ ಅಲ್ಲ. ನೋಡು, ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬೊಬ್ಬ ಮಂತ್ರಿಗಳು ಅವ್ರವ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಇನ್ನೊಬ್ಬ ಮಂತ್ರಿ ಉತ್ತರ ಕೊಡ್ತಕ್ಕಂಥದ್ದಲ್ಲ.
ಮಂತ್ರಿಗಳು ಪಕ್ಷದ ವಿಚಾರ ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಉತ್ತರ ಕೊಡ್ತಾರೆ, ಸರ್ಕಾರದ ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನನಗೆ ನನ್ನ ಇಲಾಖೆ ಜವಾಬ್ದಾರಿ ಕೊಟ್ಟವ್ರೆ, ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟವ್ರೆ, ನಾನು ಕೆಲಸ ಮಾಡಿ ಒಂದು ನಿಮಿಷ ಕೇಳೋರು. ಮಹದೇವಪ್ಪನವರು ನನಗೆ ಹಿರಿಯವರು, ಆತ್ಮೀಯರು. ಅವ್ರು ಮಾತಾಡಿರೋದಕ್ಕೆ ನಾನೆಲ್ಲ ಕೌಂಟ್ರ್ ಮಾಡೋದು ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು, ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು. ಅದನ್ನು ಪಕ್ಷದ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ, ಸರ್ಕಾರದ ವಿಚಾರ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಚಾರ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಸೂಕ್ತವಾಗಿ. ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣದಲ್ಲಿ ಏನು ನಾಸಿರ್ ಹುಸೇನ್ ಇದಾರಲ್ಲ, ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸೋಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿವೃತ್ತ IPS IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಏನಿದೆ, ಉಪರಾಷ್ಟ್ರಪತಿಯವರ ಹತ್ರಕ್ಕೆ ಹೋದ್ಮೇಲೆ ಉಪರಾಷ್ಟ್ರಪತಿಗಳು ತೀರ್ಮಾನ ಮಾಡ್ತಾರೆ. ಅಲ್ಲ, ಈ ಪ್ರಕರಣ FSL ವರದಿ ಬರುವ ಮುನ್ನವೇ ಒಂದು ರೀತಿ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದು ಸರಿನಾ ಸರ್? ನಿಮ್ಮ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ, ಯಾರು ನಿಮಿಷ ಕೇಳಿ. ಖಂಡಿತ ಆ ಥರದ ಕ್ರಮ ತಗೋತೀವಿ ಅಂತ ಔಸಲ್ಲಿ ಹೇಳಿದ್ದೆ. ಅಧಿಕೃತನ ಹೊರಗಡೆ ಅಲ್ಲಿ ಇಲ್ಲಿ ಮಾತಾಡೋದು ಅಧಿಕೃತನ ಔಸಲ್ಲೇ ಯಾರ ನೋಡ್ರಿ, ಅದು ಅವ್ರವ್ರ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ಬರೂ ಹೌಸಲ್ಲಿ ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ, ಕ್ರಮ ತಗೋತೀವಿ ಅಂತ. ಅದು ಹೇಳಿದ್ಮೇಲೆ ಮುಗಿದೋಯ್ತು. ಸಿಎಂ ಅವರು ಹೇಳಿದ್ಮೇಲೆ ಕೂಡ ಈ ಥರ ಹೇಳ್ತಾರಲ್ಲ ಸರ್ ಸಚಿವರು, ಕೂಗೇ ಇಲ್ಲ ಘೋಷಣೆಗಳು. ಅವ್ರನ್ನೇ ಕೇಳಿ. ಪ್ರಿಯಾಂಕ್ ಖರ್ಗೆ ಅವ್ರನ್ನೇ ಕೇಳ್ರಪ್ಪ, ಯಾಕೆ ಹೇಳಿದ್ದಾರೆ ಏನು ಅಂತ. ನನಗೆ ಅದು ಗೊತ್ತಿಲ್ಲದೆ ಇರೋ ವಿಚಾರ, ಆ ವಿಚಾರ ನಾನು ಯಾಕೆ ಮಾತಾಡ್ತೀನಿ. ಡಾಕ್ಟರ್ ರವೀಂದ್ರ ಹೇಳಿಕೆಗಳನ್ನ ಇವರು ಕೂಡ ಸಮರ್ಥನೆ ಮಾಡಿ, ನಿಮ್ಮ ಸಂಸದರು ಅವರು ಕೂಡ ಸಮರ್ಥನೆ ಮಾಡ್ತಾರೆ. ಅದು ನಿಜ ಖಂಡಿತ. ಯಾಕಂದ್ರೆ ಮಂಡ್ಯ ಜಿಲ್ಲೆಗೂ ರಾಜೇಂದ್ರವ್ರಿಗೆ ಏನು ಸಂಬಂಧ? ಹೌದು, ಪಾಪ ಅವ್ರು ಹೇಳಲೇಬೇಕಲ್ಲ, ಮೇಡಮ್ ಹೇಳಲೇಬೇಕು, ತಪ್ಪೇನಿದೆ. ಮೇಡಮ್ಮು ಒಬ್ಬರು ಸೀರಿಯಸ್ ಆಗಿ ಆಸ್ಪಿರೆಂಟು, ಇನ್ನೊಬ್ಬ ಆಸ್ಪಿರೆಂಟಿಗೆ ರೆಕಮೆಂಡ್ ಮಾಡೋಕ್ಕಾಗತ್ತಾ ಮೇಡಮ್ಮು? ಯಾರು ಅಲ್ಲ ರೀ, ಇಲ್ಲಿ ಲೋಕಸಭೆಗೆ ಆಸ್ಪಿರೆಂಟ್ ಅನ್ಬೇಕು. BJPಯಿಂದ ನಿಂತ್ಕೊಳ್ಳೋಕೆ ಕೇಳ್ತಾ ಇದ್ದಾರೆ ಅಂತ ನೀವೇ TV ನೋಡಿದ್ದೀರಾ? ಅವರು BJPಯಿಂದ ನಾನು ಸೀರಿಯಸ್ ಆಸ್ಪಿರೆಂಟ್ ಅಂತಾರೆ. ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನು ಎನ್ಕರೇಜ್ ಮಾಡೋಕ್ಕಾಗತ್ತಾ? ಅದರಿಂದ ಅವ್ರು ಹೇಳಿರ್ತಾರೆ. ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಶಾಸಕರು,